ಎಲ್ಲರಿಗೂ ಶುಭ ಸಂಜೆಯನ್ನು ಕೋರ್ತಾ ಇದ್ದೇವೆ. ಈ ಒಂದು ವಿಶೇಷ ಸಂದರ್ಭದಲ್ಲಿ ನಮ್ಮೊಡನೆ ಇದ್ದಾರೆ ನಮ್ಮ ಡಿಸ್ಟ್ರಿಕ್ಟ್ ಗವರ್ನರ್ ರೋಟರಿಯನ್ ರಾಜಾರಾಮ್ ಭಟ್ರು ಅವರು, ಅದೇ ರೀತಿ ನಮ್ಮ ರೋಟರಿ ಕಲ್ಯಾಣಪುರದ ಅಧ್ಯಕ್ಷರಾದಂತಹ ಡೆಸ್ಮಂಡ್ ವಾಸ್ ಕಾರ್ಯದರ್ಶಿಯವರು, PDG ಅಭಿನಂದನ್ ಶೆಟ್ಟಿ, PDG ಸದಾನಂದ್ ಚಾತ್ರರವರು, ನಮ್ಮ ಅಸಿಸ್ಟೆಂಟ್ ಗವರ್ನರ್ ಅವರು ನಮ್ಮೊಡನಿದ್ದಾರೆ. ಅದೇ ರೀತಿ ಈ ಡಯಾಲಿಸಿಸ್ ಯೂನಿಟ್ನ ಮೇಲ್ವಿಚಾರಕರಾದಂತಹ ಹಾಗೂ ಹಾಸ್ಪಿಟಲ್ ಪ್ರಧಾನ ವೈದ್ಯರಾದಂತಹ ಡಾಕ್ಟರ್ ಸಿಸ್ಟರ್ ಜಾಯ್ಸ್ ರವರು, ಅದೇ ರೀತಿ ಡಾಕ್ಟರ್ ನಾರಾಯಣ್ ಭಟ್ರು ಅವರು ಇದ್ದಾರೆ. ಅವರೆಲ್ಲರಿಗೂ ಮತ್ತೆ ರೋಟರಿಯ ಇತರ ನಮ್ಮ ಸದಸ್ಯರೆಲ್ಲರಿಗೂ ಈ ಸಂದರ್ಭದಲ್ಲಿ ನಾವು ಸ್ವಾಗತವನ್ನು ಮಾಡ್ತಾ ಇದ್ದೇವೆ. ಮೊದಲನೇದಾಗಿ ನಮ್ಮ ಈ ಡಯಾಲಿಸಿಸ್ ಸೆಂಟರ್ನ ಬೋರ್ಡನ್ನು ಅನ್ವೇಲ್ ಮಾಡುವ ಮುಖಾಂತರ ನಾವು ನೆಕ್ಸ್ಟ್ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೇವೆ. ನಾವು ಈಗ ನಮ್ಮ ಡಿಸ್ಟ್ರಿಕ್ಟ್ ಗವರ್ನರ್ ಅವರು ಇದನ್ನು ಅನ್ವೇಲ್ ಮಾಡಬೇಕಂತ, ಅನಾವರಣ ಮಾಡಬೇಕಂತ ನಾವು ಕೇಳಿಕೊಂಡಿದ್ದೇವೆ. ಎಲ್ಲರೂ ಸಹಕರಿಸಬೇಕು. ಆಗ್ತೀರಾ? ಕಲ್ಯಾಣಪುರ ರೋಟರಿ ಡಯಾಲಿಸಿಸ್ ಸೆಂಟರ್, ಗೌರಟಿ ಹಾಸ್ಪಿಟಲ್ ಕಲ್ಯಾಣಪುರ, ಈ ರೋಟರಿ ಕಲ್ಯಾಣಪುರದಿಂದ ಸ್ಪಾನ್ಸರ್ಗೊಂಡ ಈ ಒಂದು ಯೂನಿಟ್ ಅನ್ನು ಈಗಾಗಲೇ ನಾವು ಬೋರ್ಡ್ ಅನ್ನು ಅನಾವರಣಗೊಳಿಸಿದ್ದೇವೆ. ಈಗ ಮುಂದಿನ ಕಾರ್ಯಕ್ರಮ ನಮ್ಮ ಡಯಾಲಿಸಿಸ್ ಸೆಂಟರ್ ಉದ್ಘಾಟನೆ. ಅದೇ ರೀತಿ ಸರ್, ನೀವು ಆ ಕಡೆ ಹೋಗಿ, ಆ ಕಡೆ ನೀವು ಒಂದು ಫೋಟೋ ಹೇಗೆ ತೆಗೀರಿ ಸರ್. ಓಪನ್ ಮಾಡಿ ಒಳಗಿಂದ ಇದಾಗಿದೆ, ಅಲ್ಲ ಹೀಗೆ ಕಟ್ ಮಾಡುವ, ನೀವು ಹೀಗೆ ನಿಲ್ಲಿ ಸರ್. ರಾಜರಾಮ್ ಭಟ್ರಲ್ಲಿ ಹೋಗಿ ಅಲ್ಲ, ನೀವು ಅಲ್ಲಿ ಅವರ ಹತ್ರ ನಿಲ್ಲಿ. ಒಂದು ನಿಮಿಷ, ಒಂದು ನಿಮಿಷ ಪ್ಲೀಸ್ ಪ್ಲೀಸ್ ಹತ್ರ ಹೋಗಿ, ಹತ್ರ ಹೋಗಿ. PDG ಅಭಿನಂದನ್ ಶೆಟ್ಟಿ ಅವರು ಈಗ ಈ ಒಂದು ಡಯಾಲಿಸಿಸ್ ಸೆಂಟರ್ ಉದ್ಘಾಟನೆ ಸಮಸ್ಯೆ ಅಷ್ಟು ಬಿದ್ದಾರ ಸರ್. ಮಾಡುವ ಒಂದು ನಿಮಿಷ. ನಮ್ಮ ಡಾಕ್ಟರ್ ನಮ್ಮ ನೆಚ್ಚಿನ ರೋಟರಿ ಜಿಲ್ಲೆಯ ಮುಂದಾಳುವಾದಂತಹ ನಮ್ಮ ನೆಚ್ಚಿನ PDG ಸದಾನಂದ್ ಚಾತ್ರರವರು ಈಗ ಹಿಮೋಡಯಾಲಿಸಿಸ್ ಯಂತ್ರವನ್ನ ಉದ್ಘಾಟನೆಗೊಳಿಸಲಿಕ್ಕಿದ್ದಾರೆ. ಡಾಕ್ಟರ್ ನಾರಾಯಣ್ ಭಟ್ರು ಅವರು ದಯವಿಟ್ಟು ಇನ್ನೊಂದು ಮೆಷಿನ್ ಅನ್ನ ಬನ್ನಿ ಸರ್. ಬಹಳಷ್ಟು ರೋಗಿಗಳಿಗೆ ಶುಶ್ರೂಷೆ ನೀಡಿ ಈ ಭಾಗದಲ್ಲಿ ಬಹಳಷ್ಟು ಜನರ ಸೇವೆಯನ್ನು ಮಾಡಿದಂಥ ಡಾಕ್ಟರ್ ನಾರಾಯಣ್ ಭಟ್ರು ಅವರು ಈಗ ಎರಡನೇ ಮೆಷಿನ್ ಅನ್ನ ಉದ್ಘಾಟನೆಗೊಳಿಸಿದ್ದಾರೆ. ಒನ್ ಮೋರ್ ಮೆಷಿನ್ ಡಾಕ್ಟರ್ ಜಾಯ್ಸ್ ಇಲ್ಲ, ನೀವು ಕೇಳಬೇಕು. ಥ್ಯಾಂಕ್ಸ್. ಒಂದು ಫೋಟೋ ಒಂದು ಫೋಟೋ
ಹೋಗಿ ಎಲ್ಲ ಬರ್ತಾರೆ ಎಲ್ಲ ಬರ್ತಾರೆ ನಿಲ್ಲಿ ನಿಲ್ಲಿ ಅಲ್ಲಿಂದ ಹೋಗ್ತೀನಿ ನಿಲ್ಲಿ ಚೇಂಜ್ ಮಾಡಿ ಮಿಷನ್ ನಿಲ್ಲಿ ಸಿಸ್ಟಮ್ ಮಿಷನ್ ಚೇಂಜ್ ಎಸ್ ಥ್ಯಾಂಕ್ ಯು ಅಲ್ಲೇ ಮಿತ್ರರೇ, ಅದೇ ರೀತಿ ಈ ಒಂದು ಡಯಾಲಿಸಿಸ್ ಸೆಂಟರ್ನ ಎಲ್ಲ ವ್ಯವಸ್ಥೆಯನ್ನು ನಮ್ಮ ಗೊರಟಿ ಹಾಸ್ಪಿಟಲ್ನವರು ಇನ್ನು ಮುಂದಕ್ಕೆ ಇದರ ನಿರ್ವಹಣೆಯನ್ನು ನೋಡಲಿಕ್ಕಿದ್ದಾರೆ. ಅದೇ ರೀತಿ ನಮ್ಮೊಡನೆ ಇದ್ದಾರೆ ಜ್ಯೋತಿ ಅವರು ಇಲ್ಲಿಯ ಶಿ ಈಸ್ ಅ ಟೆಕ್ನಿಷಿಯನ್. ಜ್ಯೋತಿ ಅವರು ಇಲ್ಲಿದ್ದಾರೆ. ಸೊ ಶಿ ಈಸ್ ಅ ಟೆಕ್ನಿಷಿಯನ್ ವಿಲ್ ಬಿ ಟೇಕಿಂಗ್ ಕೇರ್ ಆಫ್ ದ ಡಯಾಲಿಸಿಸ್ ಸೆಂಟರ್. ಮತ್ತು ಪ್ರಧಾನ ಡಾಕ್ಟರಾಗಿ ಸಿಸ್ಟರ್ ಜಾಯ್ಸ್ರವರು ಈ ಒಂದು ವ್ಯವಸ್ಥೆಯನ್ನು ನೋಡಲಿಕ್ಕಿದ್ದಾರೆ. ಅದೇ ರೀತಿ ಈ ಹಾಸ್ಪಿಟಲ್ನ ಅಡ್ಮಿನಿಸ್ಟ್ರೇಟರ್ ಸಿಸ್ಟರ್ ಪ್ರಿಯರವರು ನಮ್ಮೊಡನೆ ಇದ್ದಾರೆ. ಮಗದೊಮ್ಮೆ ಎಲ್ಲರಿಗೂ ನಾನು ಸ್ವಾಗತಿಸ್ತಾ ಇದ್ದೇನೆ. ನಾವು ಮುಂದಿನ ಕಾರ್ಯಕ್ರಮಕ್ಕೆ ನಮ್ಮ ಕ್ಲಬ್ ಹೌಸ್ ರೋಟರಿ ಕ್ಲಬ್ ಏನು ನಮ್ಮ ಹಾಲಿಗೆ ಹೋಗಲಿಕ್ಕಿದ್ದೇವೆ. ಅದಕ್ಕಿಂತ ಮೊದಲು ಆಸ್ಪತ್ರೆಯ ವತಿಯಿಂದ ಸಿಸ್ಟರ್ ಪ್ರಿಯರವರು ನಮ್ಮೊಡನೆ ಮಾತಾಡಲಿಕ್ಕಿದ್ದಾರೆ. In the absence of Reverend Father Leslie D'Souza, Governor of Rotary Club Rotarian Rajaram Bhatt, President, Secretary and all the members of Rotary Club Kalyanpur, Dr. Aaron Bhatt, our physician, Sister Susan Superior Gorati Convent and the staff of Gorati Hospital. First and foremost, I thank the Almighty for this opportunity to have the dialysis center in our hospital. I express my sincere gratitude to the Governor of Rotary Club, President, Secretary and all the members of the Rotary Club Kalyanpur and the international Rotary members for your great generosity to put up this center. May the good Lord bless you and reward you in 100-fold. I thank Reverend Father Leslie D'Souza, Parish Priest Mount Rosary Church, for blessing this unit. I thank Sister Juliet for our provincial superior for her continuous support and prayers. Due to unavailable circumstances, she is unable to be present here. I thank all the sisters of Gorati Convent and the staff of Gorati Hospital for your dedicated service. Thanks to one and all for your help for this cause. Thank you and God bless us all. ದೇವರ ವಿಶೇಷವಾದ ಶ್ರೇಷ್ಠ ಸೃಷ್ಟಿ, ನಮ್ಮನ್ನು ದೇವರ ಮಕ್ಕಳು ಅಂತ ಕರೀತಾರೆ. ದೇವರಾದ ನಮ್ಮ ಸರ್ವಶಕ್ತರು ನಾವೆಲ್ಲರೂ ಆರೋಗ್ಯ ಹಾಗೂ ಭಾಗ್ಯದಿಂದ ಇರಬೇಕಂತ ದೇವರ ಇಚ್ಛೆ ಹಾಗೂ ನಮ್ಮ ಇಚ್ಛೆ ಹಾಗೂ ಪರಿಶ್ರಮ. ಆದ್ದರಿಂದ ಯಾವಾಗಲೂ ನಾವು ಹೇಳ್ತೇವೆ ಆರೋಗ್ಯವೇ ಭಾಗ್ಯ, ಹೆಲ್ತ್ ಈಸ್ ವೆಲ್ತ್ ಅಂತ. ಹೀಗಿರುವಾಗ ಇಲ್ಲಿ ಗೊರಟಿ ಆಸ್ಪತ್ರೆಯಲ್ಲಿ ಇಂದು ರೋಟರಿಯವರು ಪಡ ಮಾಡಿದ ಡಯಾಲಿಸಿಸ್ ಸ್ಟೇಷನ್ ಅನ್ನು ಉದ್ಘಾಟಿಸುವ ಮೊದಲು ದೇವರ ಆಶೀರ್ವಾದವನ್ನು ನಾವು ಬೇಡುತ್ತೇವೆ. ಗಾಡ್ ಈಸ್ ಗ್ರೇಟ್, ಹಿ ಈಸ್ ದ ಹೀಲರ್, ಅಂಡ್ whoever comes to him, he always blesses and keeps everything that's perfect to human beings. That's why we entrust ourselves and his hospital and especially dialysis station to his protection, so that all who come here may find good health, rest, and finally peace of mind. So we begin our prayer. It may be in Konkani. Most of us we follow Konkani. If not, the prayer is always raising our hearts and minds to God. Bapache aniputache anipobitatmache nabi. Amen. Ye deva mugala saroka srastiyali manshara smara
Lord. Holy Lucas, dans favore snara. Ideva mogala karuna. Srstiyani munshar snara. Tujhe sarsiye macheta. The word of God always inspires us and it becomes the light to our steps. So let us listen to the word of God. वाप्रमाणे जेजू ख्रिस्ताची शुभ वार्ता. जेजू दोरपूर डॅन्स दिश्ट दिता. जेजू त्यांचं वाईट सोडून पुढे वेताना दोरपूर डेताच्या फाटल्यान दाविदाच्या पुता आमची काकूट कर म्हणून बोब मारीत आयले. तो घरान भितर रितलो तेन्ना ते ताचे सरशीन आयले. तो बट जेजून ताचे लागीं विचारले, कितें करूंक म्हाका समर्थ आसा म्हूण तुमी सत म्हणटात? ताणें जाप दिली, वय सायबा. तो वट जेजून तांचे दोळे आपडले आनी म्हळे, तुमच्या भावार्था प्रमाणे तुमकां जाव. तेन्ना तांचे दोळे उक्ते जाले. पूण जेजून तांकां कठीण ताकीद दिवन म्हळे, सत्राय हें कोणाकच कळनाये. पूण ते गेल्लेच सगळे त्या गांवांत ताची कीर्त गजोवंक लागले. देवाचे उतार हे Dear brothers and sisters, you ask any well-known doctor, they always tell everything is in God's hand. We are just instruments trying to do whatever we could do. That's why you better pray. And prayer is a powerful means which raises everyone's heart to God, and God is the healer. That's why we heard the word of God. Jesus touches the blind and he heals them. It is a divine touch. Especially doctors also like that. That touch should be a healing touch, divine touch. And whatever instruments they use or operate, it need to touch the very person, because the person is the image of God. That's why they don't consider a human being a thing. But just like we respect every person as a child of God, then only we are able to do the best maximum, maybe healing process or medication or diagnosis, whatever it may be, we do, because that is what we are called for. Today in a special way, as this dialysis station is going to be blessed and inaugurated, we ask the same Lord. We believe God and nothing is impossible to him. That's why, first of all, it is not the hospital, it is not the doctors, it is not the instruments, it is practically the patient who is very important. All these are means in order to enable the very life of the patient, so that the patient may once again come to his equilibrium, or what we call the real health, and being animated to do whatever he could do. Let that be our prayer. That's why as we bless this dialysis station, let us raise our hearts and minds in prayer. आमच्या वावरा मुखांत हे पृथ्वीर देवाचे राज स्थापन करूं देवा लागीं मागया. जबाब, बापा तुझ्या बळान आमकां भर. बापा तुझ्या बळान आमकां भर. सर्व वावराड्यांनी तांच्या वावराचे महत्व समजून देवा लागीं मागया. बापा तुझ्या बळान आमकां भर. बापा तुझ्या बळान आमकां भर. आमच्या वावरा मुखांत आमच्या परिसरांत प्रगती हाडूं देवा लागीं मागया. बापा तुझ्या बळान आमकां भर. आमच्या निस्वार्थी वावरा वरवीं आमकां आनी हेरांक तृप्ती हाडूं देवा लागीं मागया. बापा आमच्या बळान भर. Let us be silent and raise our hearts and minds to God and seek whatever we need. And let us pray together. Prayer Jesus has taught us. Our Father, who art in heaven, hallowed be thy name. Thy kingdom come, thy will be done, on earth as it is in heaven. Give us this day our daily bread, and forgive us our trespasses, as we forgive those who trespass against us. And lead us not into temptation, but deliver us from evil. Let us pray. God our Father, you love us. You are our provident Father. Provide everything that is essential to lead our human life.
we need to be healthy, we need to be strong, we need to work for the well-being of everyone. As this hospital labors and motivated to your mission, bless this hospital, bless the staff and all those who come here. In a special way, we ask your blessing today as we inaugurate this dialysis station. Let all those who come here may find a healing touch, find your divine presence and get healed and thus give glory to your name. We make this prayer to Christ our Lord. Amen. The Lord be with you. May Almighty God bless you, the Father and the Son and the Holy Spirit. Amen. Oh, give thanks to the Lord for His good. Oh, give thanks to the Lord for His good. Oh, give thanks to the Lord for His good. Yes, eternal is His love. In the name of the Father, and the Son, and the Holy Spirit. Amen. So, congratulations, all the best. So, I take leave. Thank you. God bless you. Thank you. Thank you. Thank you. Okay.